ಒಂದು ಹುಚ್ಚು ನಾಯಿಯ ಮಾತು ಕೇಳಿ ನೀನ್ ಈ ರೀತಿ ಸುಳ್ಳು ಹುಟ್ಟಿಸಿ ನನ್ನನ್ನು ಮನೆಯಿಂದ ಹೊರ ಹಾಕಿದೆ ಲುಚ್ಚ ಗೌಡ. ಎಲ್ಲ ನೀ ಕಟ್ಟಿರುವ ದಂತಕತೆ ಹೇಳಬೇಡಲೇ ಬಡಕೊಂಡಿ ನನ್ನ ಮಗನ ನನ್ನ ಮುಂದೆ. ಹಾಗಾದರೆ ಈಗಲೇ ಅದೇ ಕೆಲಸನ ನಿನ್ನ ಕಣ್ಣೆದುರಿಗೆ ಮಾಡಿ ತೋರಿಸಿಬಿಡ್ಲ. ಗೌಡ್ರ ಮಾತು ಕೊಡಬೇಡ್ರಿ. ಮಾತು ಕೊಟ್ಟ ಮೇಲೆ ಮೌನಕ್ಕೂ ಶರಣಾಗುವುದು ತಿಳಿದಿಲ್ಲವೇ ನಿಮಗೆ? ಓ ಮುಟ್ಟಿದ ಕೈಗಳನ್ನು ಕತ್ತರಿಸುವ ಸೇಡು ನನ್ನಲ್ಲೂ ಇದೆ. ಹೇ ದೇವೇಗೌಡ, ಆ ನಿನ್ನ ಅಹಂಕಾರ ಅಡಗಿಸಬೇಕೆಂದೇ ಬಂದಿದ್ದೇನೆ ಬಲ ಭೀಮನಾಗಿ. ಈಗಲೇ ನಿನ್ನ ತಂಗಿಯನ್ನು ನಾನು ಗಂಡು ಎಂಬುದನ್ನು ತೋರಿಸ್ತೇನೆ. ರಾಧಿಕಾ, ಹೇ ರಾಧಿಕಾ, ಅಣ್ಣ, ಇವರ ಮಾತು ನಿಜವಿದೆ ಅಣ್ಣ. ನೀನು ಯಾರ್ದೋ ಮಾತನ್ನು ಕೇಳಿ ನಿನ್ನ ಮರ್ಯಾದೆಯನ್ನು ಕಳೆದುಕೊಳ್ಬೇಡ. ಇವರು ನಿನ್ನ ಮಾನವನ್ನು ಕಾಪಾಡಿದ ಧೀರ. ಇವರನ್ನು ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಅದಕ್ಕೆ ನೀನು ಅಡ್ಡ ಬರಬೇಡ ಅನ್ನೋ. ಬಾಯಿ ಮುಚ್ಚು ದೊಡ್ಡ ಹೆಣ್ಣೆ. ದೊಡ್ಡ ಜಮೀನ್ದಾರರ ತಂಗಿ ಎಂದು ನಿನ್ನನ್ನು ಮಮತೆಗಾಗಿ ನಾನು ಅಕ್ಷರಿಯಿಂದ ಬೆಳೆಸಿದರೆ ನನಗೆ ಮರ್ಯಾದೆ ಇಲ್ಲದೆ ಮಾತನಾಡ್ತೀಯ ಪಾಪಿ. ನಾನು ಯಾರು ಗೊತ್ತೇ? ಹಳ್ಳಿಯಿಂದ ದಿಲ್ಲಿವರೆಗೂ ಎಂತ ಕೆಟ್ಟ ಸೋಳೆ ಮಕ್ಕಳ ತಲೆ ಮೇಲೆ ಎಡೆ ಎತ್ತಿ ಕಚ್ಚಿ ಕಚ್ಚಿ ಸಾಯಿಸುವ ನರನಾಗರ ನಾನು. ಸುಟ್ಟರು ಸರಿಯಣ್ಣ. ಹೃದಯದಲ್ಲಿರೋ ಪ್ರೀತಿ, ಮನಸ್ಸಿನ ಭಾವನೆ, ಉಸಿರಿನಲ್ಲಿರೋ ಜೀವ, ಮುಖದಲ್ಲಿರೋ ನಗು, ಕಣ್ಣಿನಲ್ಲಿರೋ ಕಣ್ಮಣಿ, ಮಾತಿನಲ್ಲಿರೋ ಮೌನ, ಅದು ನಿನ್ನಂತವನಿಗೆ ಹೇಗೆ ಗೊತ್ತಾಗಬೇಕು? ಬಾಯಿ ಮುಚ್ಚು ದೊಡ್ಡ ಹೆಣ್ಣೆ. ದೊಡ್ಡ ಜಮೀನ್ದಾರನ ತಂಗಿ ಎಂದು ನಾನು ಮಮತೆಯಿಂದ ಅಕ್ಕರಿಂದ ಬೆಳೆಸಿದರೆ ಈ ಸೊಕ್ಕಿನ ಸೂಳೆ ಮಗನ ಜೊತೆ ಚಕ್ಕನ್ ನೋಡಿ ನನ್ನ ಮರ್ಯಾದೆ ತೆಗೆದಿಯಾ? ನಾನು ಯಾರು ಗೊತ್ತಾ? ಹಳ್ಳಿಯಿಂದ ದಿಲ್ಲಿವರೆಗೂ ಇಂಥ ರೌಡಿಗಳನ್ನು ಎಡೆ ಎತ್ತಿ ಕಡಿದು ಕತ್ತರಿಸಿ ಹಾಕುವ ನರನಾಗರ ನಾನು. ಲೇ ದೇವೇಗೌಡ, ನಿನ್ನಂತ ಎಡಿ ಎತ್ತಿ ಬರುವ ನರನಾಗರನನ್ನು ಹಿಡಿದೆತ್ತಿ ಆಕಾಶದೆತ್ತರಕ್ಕೆ ಹಾರಿಸಿ ಗರಗರನೆ ತಿರುಗಿಸಿ ಹೋಗಿವ ರೂಢನಿದ್ದೇನೆ. ಹೇ ದೇವೇಗೌಡ, ರೂಢಿಗಳು ನೊಗಕ್ಕೆ ಹೆಗಲು ಕೊಟ್ಟು ಸತ್ತು ಬದುಕುವ ನಾಮರ್ದ ನಾನಲ್ಲ. ಈಗಲೇ ನಿನ್ನ ತಂಗಿಯ ಕೋಳಿಗೆ ತಾಳಿ ಕಟ್ತೇನೆ. ಇನ್ನೊಲ್ಲಿ ಗಂಡಸ್ತನವೆಂಬ ತಾಕತ್ತಿದ್ರ ಬಿಡಿಸುವ ನೋಡೋಣ. ಬಾಯಿಲಿ ರಾಧಿಕಾ, ನಿನ್ನನ್ನು ಜೀವಂತದಿಂದ ಉಳಿಸಲಾರೆ. ಗೌಡ್ರ ಮಾತು ಕೊಟ್ಟ ಮೇಲೆ ಮೌನಕ್ಕೂ ಶರಣಾಗುವುದು ತಿಳಿದಿಲ್ಲವೇ ನಿಮಗೆ? ಇದು ಕಲಿಯುಗ, ಸಿಡಿದೆದ್ದರೆ ಕ್ರಾಂತಿಯುಗ. ನನ್ನ ಮಾತು ಕೇಳಿ. ಇಲ್ಲ ಮುತಾಲಿಕಾ, ಈ ನನ್ನ ಕೋಪಕ್ಕೆ ನೀ ಅಡ್ಡಿ ಬರಬೇಡ. ಲೇ ದೇವೇಗೌಡ, ನನ್ನ ಸಂಗಾತಿಗೇನಾದರೂ ಇಲ್ಲ ಸಲ್ಲದ ಅಪವಾದ ನೀಡಿ ಕಿರುಕುಳ ನೀಡಿದರೆ ನಿನ್ನ ಮರಣ ಮಹಾನವಮಿಯಾಗುವುದು ಖಂಡಿತ. ರಾಧಿಕಾ, ಬಾ ಹೋಗೋಣ. ಮುತಾಲಿಕಾ, ಗಂಡನ್ನು ತಡೆದು ತಪ್ಪು ಮಾಡಿಬಿಟ್ಟೆ.
ನೀನಿವತ್ತು ಬೆಂಕಿ ಹಾಕು ಈ ನಿನ್ನ ಮನ ನಮಸ್ಕಾರಕ್ಕೆ. ನೀನಿಂದು ನನ್ನ ಪಕ್ಕದಲ್ಲಿ ನಿಂತಿದ್ದರೆ ನನಗಿಂತ ಪರಿಸ್ಥಿತಿ ಬರುತ್ತಿದ್ದಿಲ್ಲ ಇವತ್ತು. ಯಾಕೆ ಗೌಡ್ರೆ, ಏನಾಯ್ತು? ಯಾವನಾದ್ರೂ ನಿಮ್ಮ ಹಕ್ಕು ಜೊತೆಗೆ ಭಂಗ ತಂದೇನೆ? ಇಲ್ಲ ಯಾವನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ದೇನೆ? ಹೇಗೆ ಅವನ ಪಾಪಿ ಆಗಿದ್ದರು ಅವನ ರುಂಡವನ್ನು ಚಂಡಾಡಿ ನಿಮ್ಮ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನೆ. ಚೋರರಿಗೊಂದು ಕಾಲ, ಸುರರಿಗೊಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಸುಳ್ಳಿಗೂ ಒಂದು ಕಾಲ. ಕಾಲಚಕ್ರ ಬೆಳೆದಾಗ ಮೇಲೇರಿದೆ, ಗುಣವಿತವಾಗಿ ತರಬೇರಿದೆ. ಜಿತೇಂದ್ರ, ನೀನಾಡಿದ ಪ್ರತಿಯೊಂದು ಮಾತು ಕೃತಿಯಾಗಿ ಹೋದರೆ ಆ ಕ್ರಾಂತಿವೀರ ನಮಗೆ ಬೇತಾಳಾಗಿ ಬಿಡ್ತಾನ. ಅವನೆಂತ ಬೇತಾಳವಾಗಿ ಬೆನ್ನು ಹತ್ತಿದರು ಆ ಮಾಯ ಶಕ್ತಿಯನ್ನು ನುಂಗಿ ನೀರು ಕುಡಿಯುವ ಶಕ್ತಿ ನನ್ನಲ್ಲಿದೆ. ಹೇಗೆ ಹೇಳಿ ಅವನಿಗೆ ಯಾವ ಶಿಕ್ಷೆ ಕೊಡಲಿ? ಜಿತೇಂದ್ರ, ಮಾತು ಬೌರದೆ ಮೌನಕ್ಕೆ ಶರಣಾದ ಈ ಗೌಡ್ರ ಕೇಳಿದ್ರೆ ಏನು ಪ್ರಯೋಜನವಿಲ್ಲ. ಕರ್ನಾಟಕ ಹುಲಿಯಾಗಿ ಗರ್ಜಿಸಿದ ಈ ಗೌಡ್ರಿ ಎದುರಿಗೆ ಅವರ ತಂಗಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ. ಗಜರಾಜ, ಇದನ್ನೇನು ಹೇಳುತ್ತಿರುವೆ ನೀನು? ಅತಳ ವಿತಳ ಸೂತಳ ಪಾತಾಳವೇ. ಗೌಡ್ರ ಗಂಭೀರತನಕ್ಕೆ ಅಂಜಿ ನಡೆಯುತ್ತಿರುವಾಗ ಗೌಡ್ರ ಮುಂದೆನೆ ತಾಳಿ ಕಟ್ಟಿ ಹೋದನೆಂದರೆ ಅದನ್ನು ನಾನು ಸಹಿಸಲಾರೆ. ಬೇಗ ಹೇಳಿ ಅವನಿಗೆ ಯಾವ ಶಿಕ್ಷೆ ಕೊಡಲಿ? ಲೇ ತಮ್ಮ, ಸ್ವಲ್ಪ ನನ್ನ ಮಾತು ತಡಿ. ಆರೋಗ್ಯ ಅಂತ ಗ್ಯಾಂಗ್ ಹಂಗೆ ಹುಡುಕಾಕ ಬಂದೇವೆ. ಕಡ್ಲಿ ಕೈಲಿ ಕಡ್ಲಿನ ಉರ್ಸೋ ವ್ಯವಸ್ಥೆ ಮಾಡೋಣ, ಮುಳ್ಳಿಂದ ಮುಳ್ಳು ತಗೋ ಕೆಲಸ ಮಾಡೋಣ. ಹೌದು ಮುತಾಲಿಕ, ಹೌದು. ನಾವು ಎಲ್ಲ ಕಳ್ಳ ವ್ಯವಹಾರಕ್ಕೂ ಆ ರವಿಕಾಂತನ ಕೈ ಜೋಡಿಸಿದ್ದೀವಿ ಅಂದ ಮೇಲೆ ಇದೊಂದು ವಿಷಯ ಅವನಿಗೆ ಹೇಳಿ ಅವನಿಂದಲೇ ಆ ಬೇಟೆ ಕೆಲಸ ಮಾಡಿಸಿಕೊಳ್ಳೋಣ. ನಾವು ವಿಷಯ ಕೇವತ್ಲೆ ಅವು ಭದ್ರಕೋಟೆ ಅದ್ದೂರಿನಿಂದ ಸ್ವಾಗತ ಮಾಡು ನಡ್ರಿ. ಗೆಳೆಯ ಹಾಡೋ 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 ಕವಿಗೀತೆಯ. ಬಾರೋ 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 ನನ್ನ ಗೆಳೆಯ, ಹಾಡೋ 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 ಕವಿಗೀತೆಯ. ಸುತ್ತರಿಲಿ ಸುತ್ತರಿಲಿ ಏನು ಮಾಡ್ತಾ ಇದ್ದಾರೆ ಸರ್ಪಗಾಲಿನ ದರ್ಪದ ಗೌಡ್ರು? ಬನ್ನಿ ರವಿಕಾಂತ್, ಬನ್ನಿ. ನಿಮಗೆ ಸ್ವಾಗತ ಸುಸ್ವಾಗತ. ಕೂತ್ಕೊಳ್ಳಿ. ಬನ್ನಿ ರವಿಕಾಂತ್, ಬನ್ನಿ. ರವಿಕಿರಣ ಮೊಗ್ಗೊಂದು ಹರಳಿ ನಕ್ಕಂತೆ ನಮ್ಮ ಗೌಡ್ರ ಗುಂಪಿನ ಜನ ನಿಮ್ಮ ಬರುವಿಕೆನ ಕಂಡು ಹೃದಯ ತುಂಬಿ ಹರಳಿ ನಕ್ಕಂತ ಆಯ್ತು. ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ ಬಡಿ. ಈ ಕಾಡಿನ ಹುಲಿಗೆ ನಿಂತ ನೆಲವೇ ಸಿಂಹಾಸನ. ಬನ್ನಿ ಹುಲಿರಾಯ, ಬನ್ನಿ. ಈ ನಿಮ್ಮ ಬರುವಿಕೆಯನ್ನು ಕಂಡು ನಮಗೆ ಮತ್ತು ನಮ್ಮ ಗೌಡ್ರಿಗೆ ಹೇಳತೀರದಷ್ಟು ಸಂತೋಷವಾಗಿದೆ. ಹೌದು ಜಿತೇಂದ್ರ, ಹೌದು.
ಆ ಕ್ರಾಂತಿಯ ಹುಲಿ ಹಿಡಿಯಲಿಕ್ಕೆ ನಮಗಿನ್ನ ಯಾವ ಭಯ ಬೇಕಾಗಿಲ್ಲ. ಎಲ್ಲವನು ಬಲ್ಲ ಈ ಮಲ್ಲ ನಿಮ್ಮ ಎಲ್ಲರ ಮನದಲ್ಲಿ ಇರುವಾಗ ಎಂತ ಕಲ್ಲದಿ ವೀರ ಬಂದು ನಿಮ್ಮ ಮುಂದೆ ಅಪ್ಪಳಿಸಿದರು. ಆ ಸಪ್ಪಳಕ್ಕೆ ಕೇಳಿ ನನಕುಮಾರ ಇಲ್ಲಿದ್ದಾನೆ. ಇವು ಯಾವುದಕ್ಕೂ ಅಂಜಬೇಡಿ. ಈಗ ಹೇಳಿ. ಅದು ಮರ್ಯಾದೆ ಎಂಬ ಮಹಲು ಮುರಿದಿದೆ ವೀರ. ಅಂದರೆ ಈ ದೇವೇಗೌಡ ಎಂಬ ಬೃಹತ್ಕಾರ್ಗೆ ಗೋಡಿಗೆ ಸಿಡಿಲು ಬಡ್ದು ಅಪ್ಪಳಿಸಿದಂತೆ ಆಗಿದೆಯಲ್ಲ. ಹೌದು ವೀರ, ಹೌದು. ಅದು ಅಪ್ಪಳಿಸಿದ ಸಪ್ಪಳಕ್ಕೆ ಗೌಡರ ಗಂಡು ದೇವ ಎಂಬ ಬಂಡೆ ಹೊಡೆದು ಚೂರು ಚೂರು ಆಗಿದೆ. ಅವರ ಮರಣ ಮರ್ಯಾದೆ ಹೋಮಕ್ಕೆ ಬಾಯಿ ತೆರೆದು ನಿಂತಿದೆ. ಅದಕ್ರಿ ಅಪ್ಪ ಅವರಿಂದ ಹೋಗು ನಡ್ರಿ, ನಾವು ನಾಯಕುಣ್ಯ ಹಂಗ. ಯಾರವನು ನಿಮಗೆ ಎದುರಾದ ಕರಿನಾಗರಹಾವು? 70 ಹಳ್ಳಿಯ ನಾಯಕನೆಂಬುದ ಖಬರಿಲ್ಲದೆ ಈ ಗೌಡ್ರ ಎದುರಿಗೆ ಇವರ ತಂಗಿಗೆ ತಾಳಿ ಕಟ್ಟಿ ಹೋಗಿದ್ದಾನೆ ಆ ಕ್ರಾಂತಿ ವೀರ. ತಂಗಿಯ ಕೊರಳಿಗೆ ತಾಳಿ ಕಟ್ಟಿದ ಆ ಕೈಯನ್ನು ಕಳೆದು ಈ ಗೌಡನ ಒಗೆಯುತ್ತೇನೆ. ಇವ ರಣರಂಗದಲ್ಲಿ ಕಾಲಿಟ್ಟಿರುವ ಈ ಹುಲಿಯ ಮುಂದೆ ಯಾವ ಕುರಿಮರಿ ಒಂದು ಸಲ ಕೈ ಎತ್ತಿದರೆ ಕತ್ತು ತೆಗೆಯಲಾರದ ಇಳಿಸುಲ್ಲ ಈ ರವಿಕಾಂತ್. ಈಗ ಬನ್ನಿ ಹೋಗೋಣ. ನಾನೇ ಕಣೇ ನಿನ್ನ ಗಂಡ. ರೀ ಏನ್ರಿ ನೀವು? ಛೀ ಹೋಗ್ರಿ, ಇಷ್ಟೊಂದು ತುಂಟ್ರೇನ್ರಿ ನೀವು? ಈ ಬಾಂಟ ನಿನ್ನ ಕರಿಮಣಿಸರಕ್ಕೆ 3 ಗಂಟು ಹಾಕಿದ ನಂಟ ಕಣೆ. ರೀ ಈ ಮಾತಿಗಂತೂ ನನಗೆ ತುಂಬಾ ನಗು ಬಂತು ರೀ. ನಾಚಿಕೆ ಎಂಬ 3 ಅಕ್ಷರದ ಮರ್ಮ ಏನಿನಲ್ಲಿರುವುದು ಸಹಜ ರಾಣಿ. ಅವಳ ನಡೆ ನುಡಿಗೆ ತಕ್ಕಂತೆ ಮಲ್ಲಿಗೆ ಹೂವಂತಳ ಮುಖ ಅರಳಿದ ಮುಖ ಕೂಡ ಮುದ್ದಾಗಿಯೇ ಕಾಣುತ್ತದೆ. ಬಾ, ಸಾಯಂಕಾಲದ ಸಂತ ಸಮಯದಲ್ಲಿ ಇನ್ನೊಂದು ಹಾಡೋ ಬಾ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಏನು ಮಾಡುತ್ತಿದ್ದಾರೆ ದಾನಸೂರನ ಕೌರನ ವಂಶಸ್ಥರು? ಬನ್ನಿ ಶ್ರೀಮಂತರೇ, ಕುಳಿತುಕೊಳ್ಳಿ. ಕುಳಿತುಕೊಂಡು ನೀ ಹೇಳುವ ಧರ್ಮಶಾಸ್ತ್ರ ಬೋಧನೆ ಮಾಡಲು ಬಂದಿಲ್ಲ ಈ ದೇವೇಗೌಡ. ಅದೇನಂತ ತಿಳಿಸಿ ಹೇಳಿ ಗೌಡ್ರೆ. ಆ ಬಂಗ್ಲೆ ಭೀಮನಿಂದ ಬರ್ತಕ್ಕಂಥ ಹಣವನ್ನು ವಸೂಲಿ ಮಾಡಲಿಕ್ಕೆ ಬಂದಿದ್ದೇವೆ ಜೈವೀರ. ಆಯ್ತು ಗೌಡ್ರೆ, ಬಂಗ್ಲೆ ಭೀಮನು ಕರೆದು ವಿಚಾರಿಸಿ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮುಟ್ಟಿಸುತ್ತೇನೆ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಹಿಂದಿಗೆ 1 ವಾರವಾಯಿತು. ನೀನು ಬರಕೊಟ್ಟ ಕಾಗದ ಹಿಡಿದು ನಿನ್ನ ಹತ್ತಿರ ಬಂದಿದ್ದೇವೆ. ಏನು ಆ ಬಂಗ್ಲೆ ಭೀಮ ತೀರ್ಕೊಂಡ? ಹೌದಮ್ಮ, ಅವನು ಸಾಲಕ್ಕಂತೇಳಿ ಊರು ಮುಂದಿನ ಹೊಲ ಹಾಗೂ ಊರಾಣ ಮನಿ ಎಲ್ಲ ಬರದ ಕೊಟ್ಟಿದ್ದೈತಿಲಿ ಸಹಿ. ನೀನು ಬರೆದು ಕೊಟ್ಟಿದ್ದನ್ನೇ ನುಡಿತಾನೆ ಜಯವೀರ, ನೆನಪಿಲ್ಲವೇ? ಮಾಡಿದ ವ್ಯವಹಾರವನ್ನು ಮರೆತು ಮಾತನಾಡಿದರೆ ಜೈವೀರ, ಈ ಭಾರ್ಗವನ ಬಾಣ ನಿನ್ನೆದೆಗೆ ಬಂದು ಅಪ್ಪಳಿಸುತ್ತದೆ, ಎಚ್ಚರವಿರಲಿ. ಎಚ್ಚರವನ್ನೇ ಮರೆತು ಹುಚ್ಚರ ಹಾಗೆ ತಿರುಗಿ ಮಾತನಾಡಿದರೆ ಹಿಂದೆ ನಿನ್ನ ವಿದ್ಯಾಚೇತನ ಶಾಲೆಯನ್ನು ಕಿತ್ತು ಹಾಕಿ ನಿನ್ನ ಹೊಲದಲ್ಲಿ ನನ್ನ ಫ್ಯಾಕ್ಟರಿ ರೆಡಿಯಾಗುತ್ತದೆ, ನೆನಪಿರಲಿ. ಗೌಡ್ರಿ, ಎಲ್ಲವನ್ನು ಬಲ್ಲವರಾದ ನೀವೇ ಈ ರೀತಿ ಮಾತನಾಡಿದರೆ ಹೇಗೆ? ಸ್ವಲ್ಪ ಕಾಲಾವಕಾಶ ಕೊಡಿ. ನೀ ಹೇಳಿದ್ದನ್ನೇ ದಿನಾಲು ಕೇಳಿಸಿಕೊಂಡು ನನ್ನ ಕಿವಿಡಾಗಿ ಬಿಟ್ಟಿವೆ. ಮೊದಲು ನನ್ನ ಹಣದ ವ್ಯವಸ್ಥೆ ಮಾಡಿ ನಿನ್ನ ಮನೆ ಬಾಗಿಲ ಮುಚ್ಚುಕೋ, ಇಲ್ಲ ಅಂದ್ರೆ ಯಮನ ಭಯವಿಲ್ಲದೆ ಈ ದೇವೇಗೌಡ ಕೈಯ ನಂತರ ಸ್ವಂತ ಮುರಿದೇ ಬಿಡಲಾರೆ. ಆ ಮಾತನಾಡಬೇಡದನಿ. ನಾನು ಅವನಿಗೆ 2 ಲಕ್ಷ ಹಣ ಕಳಿಸಿಕೊಟ್ಟಿದ್ದು ನಿಜ. ಅದರ ಅದಕ್ಕಾಗಿ ನಾನು ನನ್ನ ಹೊಲ ಮನೆ ಬರೆದು ಕೊಟ್ಟಿದ್ದು ನಿಜ. ಈಗ ಅವನು ಹೋಗಿ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ವಿಶ್ವಾಸ ಇದೇ ವಿಶ್ವಾಸವಿದೆ ಎಂದು ಒಂದು ನಿನ್ನ ತಮ್ಮ ಮಾಡಿದ ಕೆಲಸ ಹೇಳಿದರೆ ಏನು ಮಾಡಿದ್ದೇನೋ ನಿನ್ನ ತಮ್ಮ ಮಾಡಿದ್ದೇನೋ ಒಂದು ಈ ನಾಡ ದೊರೆಯದನಿಗೆ ಕಣ್ಣೆದನಿಗೆ ನನ್ನ ತಂಗಿ ಕೊರಳಿಗೆ ತಾಳಿ ಕಟ್ಟಿದನಲ್ಲ ನಿನ್ನ ತಮ್ಮ. ಅದೆಲ್ಲ ನೆನಪಾದರೆ ನಿಮ್ಮನ್ನು ಜೀವಂತದಿಂದ ಸುಟ್ಟು ಹಾಕಬೇಕು ನಾನೀಗ. ನನ್ನ ಕೋಪಾಗ್ನಿಯನ್ನು ಕೆರಳಿಸಿ ಒತ್ತಾಡಿ ಸಾಯಬೇಡ ನೀನೀಗ. ನಾನೀಗ ಶಾಂತತೆ ಶಿಖರವನ್ನೇ ಮೇಲೆ ನಿಂತಿದ್ದೇನೆ. ಅದು ಯಾವ ಕೆಲಸ ಅಂತ ಬೇಗ ಹೇಳಿಕೊಡ್ರಿ. ಬೇಗ ಕಟ್ಟಿ ಹಾಕಲೇ ಬಡಪಾಯಿಯನ್ನ. ನಿರಪರಾಧಿಯಾದ ನನ್ನ ಗಂಟನ್ನು ಕಟ್ಟಿ ಹೊಡಿ. ಸ್ವಲ್ಪ ಕಾಲ ಅವಕಾಶ ಕೊಡಿ. ಬೇಕಾದ್ರೂ ಮಾಡಿ ನಿನ್ನ ಹಣವನ್ನು ನಾನು ಮುಟ್ಟಿಸ್ತೀನಿ. ಎಲ್ಲಾದ ನೀನು ನಿನ್ನ ಗಂಡನಿಂದ ಆಗದ ತರತೀಯ. ಆಶ್ಚರ್ಯ, ಪರಮಾಶ್ಚರ್ಯ. ಅದನ್ನು ಇವತ್ತೇ ತಂದರೆ ಒಪ್ಪಿಗೆ ಇದೆ.
ಶೇಂಗಾ ಸ್ವಲ್ಪ ಮಾಲನ್ನು ಮಾರಿ ಬಂದ ತಕ್ಷಣ ನಿಮಗೆ ಹಣವನ್ನು ಕೊಡುತ್ತೀನಿ ಅಂತ ಅರವಿಂದ್ ಅಂಗಡಿ ಸಾವುಕಾರ ಹತ್ರ ಹೋಗಿ ಹಣ ಇಸ್ಕೊಂಡೆ. ಜಿತೇಂದ್ರ ಫೋನು ಆ ಅರತಿ ಅಂಗಡಿ ಅರವಿಂದನಿಗೆ ಫೋನ್ ಮಾಡಿ ಹೇಳು ಹಣ ಕೊಡಬೇಡ ಅಂತ. ಹಲೋ, ಈ ಊರ ನಾಡಗೌಡರ ಬಲಗೈ ಬಂಟ ಜಿತೇಂದ್ರ ಮಾತಾಡೋದು. ಹಣ ಕೊಡಬೇಡ ಎಂದು ನಮ್ಮ ಗೌಡರು ತಿಳಿಸಿದ್ದಾರೆ. ಓಕೆ ಓಕೆ ಗೌಡ್ರೆ, ಇಂಥ ಹೊಲಸು ಬುದ್ಧಿ ಹೊಟ್ಟೆಗಿಟ್ಟುಕೊಂಡು ಬಡವರ ಬದುಕಿಗೆ ಬೆಂಕಿ ಹಚ್ಚಬೇಡಿ ಗೌಡ್ರೆ. ಕೊಟ್ಟ ಸಾಲವನ್ನು ಸರಳ ಸುಲಭದಿಂದ ಸಿದುಕೊಳ್ಳಿ. ಜಯವೀರ, ಈ 70 ಒಳ್ಳೆಯರದನಿಗೆ ತೆತ್ತಿ ಬುದ್ಧಿ ಹೇಳ್ತೀಯ ಬರ. ನಿನಗ ಹೊಡೆತ ಮತ್ತ ಒದಗಿನ ಸಾಕ್ಷಿ ಬೇಗ ಹಾಕ್ರೆ ಸೈನ. ಬುದ್ಧಿ ಹೇಳಿದ ಏನ್ ಮಾಡ್ತಾರೋ ಹರಾಮ್ತಾರ. ಅಡಿಪಾಯ ಹಾಕಿ ಅವನಿಗೆ ಸಾಲ ಕೊಟ್ಟು ಹೊಲ ಮುಂದೆ ನಿಂತಿರಲ್ಲ ಎಂತ ಭಂಗಗಳಾಗಿ ನನ್ನ ಮನೆ ಸೇರಿದ ನೀನು ಹರಾಮ್ಕೋರ. ಅಂದು ನನ್ನ ಮನೆಗೆ ಸ್ವತಃ ನೀನೇ ಬಂದು ಅವನಿಗೆ 4 ಲಕ್ಷ ಹಣ ಕೊಡಿಸಿ ಈಗ ಇಲ್ಲ ಅಂತ ಬಗೊತ್ತೀಯ ಬಡ. ನಿನಗ ಬದುಕಿ ಮತ್ತ ಕಡ್ತನ ಸಾಕ್ಷಿ. ಏ ಜಿತೇಂದ್ರ, ಏನು ನೋಡ್ತೀವಿ? ಬೇಗ ಕಟ್ಟಿ ಹಾಕ್ರೆ ಬಡವರನ್ನ. ನಿಲ್ಲುತ್ತಿದ್ದ ನನ್ನ ಮುಟ್ಟಿದರೆ ಮುಂದಿನ ಪರಿಣಾಮ ನೆಟ್ಟಗಾಗಕ್ಕಿಲ್ಲ. ಜೈವೀರ, ಈ ಗೌಡರ ದರ್ಪದ ಇತಿಹಾಸಕ್ಕೆ ನೀನೇ ಮುನ್ನಡೆ. ನೋಡಿ ಹಾಗೆ ಸುಮ್ಮನೆ ಬಿಡುವ ಜಾಯಮಾನ ನಮ್ಮದಲ್ಲ. ಗೌಡ್ರೆ, ಇನ್ನು ಕೈ ಮುಗಿತೇನೆ. ಒಂದು ಸಲ ನನಗೆ ಕಾಲಕೋಶ ಕೊಡಿ. ಏ ತಮ್ಮ, ತಗೋರಪ್ಪ ಹಗ್ಗಣ ಬೇಸಗ ಬಲ್ಲಂಗ ಬಾರಿಸವನ ಒಟ್ಟು ಹೋಗತ್ತಾಗ ಹಂಗ ಮಾತ್ ಕೇಳ ಕಾಣಲ್ಲ ಹುಡುಗ. ನೋಡ್ರಿ, ನೀವು ಈಗ ಮಾಡುತ್ತಿರುವ ಕೆಲಸ ಮೋಸದ ಕೆಲಸ ಅಲ್ಲವೇ? ಸಪೋಸ್ ಇನ್ನು 10 ಸಾರಿ ಕೋಗಿ ಹೇಳು ಇದು ಮೋಸದ ಕೆಲಸ ಅಂತ. ದಿನವಡಿ ಮೋಸವನ್ನೇ ಬೈಗೂಡಿಸಿಕೊಂಡು ಬಾಳುವ ಈ ಸುಳನಿಗೆ ಮಹಾಭಾರತದ ಕಥೆ ಹೇಳಿದರೆ ಅರ್ಥ ಆಗುತ್ತದೆ. ಅದೆಂದಿಗೂ ಸಾಧ್ಯವಿಲ್ಲ. ಮುತಾಲಿಕ, ಬೇಗ ತೆಗಿಲೇ ನಿನ್ನ ಸೊಂಟದ ಕಟ್ಟಿರೋ ಹೊಂಟರವನ್ನು. ಸೊಂಟದಾಗ ಕಟ್ಟಿದ 100 ಗಂಟೆ ಬಲ್ಲಂಗ ಬಡ್ರಿ ನಾ ಚೆನ್ನಾಗಿ ಎನಿಸಿ ತಗೊಂತೀನಿ ರೊಕ್ಕರೇ. ಜಯವೀರ, ರೈತನಾದ ನಾನು ನಕ್ಕಾಗ ಜಗವೇ ನಗುತ್ತದೆ ಎಂದು ಸೊಕ್ಕಿನಿಂದ ನಡೆದಲ್ಲ. ಜಯದ ಜಯವನ್ನೇ ನನ್ನಲ್ಲಿ ನಿರ್ಮಿಸಿಕೊಂಡು ಈ ಪುರುಷ ಸಿಂಹಕ್ಕೆ ಎದುರಾಗಿ ಬದುಕ್ತಿದ್ದಾರೆ ನನ್ನ ತಮ್ಮಂದಿರು. ನನಗೆ ಹಣ ಮುಖ್ಯ ಅಲ್ಲ, ಈ ನಿನ್ನ ಹೊಲ ಮುಖ್ಯ, ಈ ನಿನ್ನ ಮನೆ ಮುಖ್ಯ. ಹಾಕ್ಲೇ ಮಗನ ಸೈನ. ಸೈ ಹಾಕಲಿಲ್ಲ ಏನು ಮಾಡ್ತೀಯೋ ಸಾವುಕಾರ? ಬಡವರದಿಂದ ಬಲಾತ್ಕಾರವಾಗಿ ಹಣವಿಸಿದುಕೊಳ್ಳುವುದನ್ನು ಬಿಟ್ಟು ಈ ರೀತಿ ಆಸ್ತಿ ನಂಗಲಕ್ಕೆ ನಾಚಿಕೆ ಬರಬೇಕು. ನೀನು ಹೇಸಿ ಜನ್ಮಕ್ಕೆ ನಾಚಿಕೆ? ಅದು ನನಗೆ ನಾಚಿಕೆ ಬರಬೇಕೇ ಬಡ. ಹೇಳ್ತೀವಿ, ಯಾಕೆ ಬಿಡಿಸಿಕೊಂಡು ನಡೆದ ಸೈತ್ಯ ಯಾಕೋ ಇದಕ್ಕೆ? ಜಿತೇಂದ್ರ, ನೀವು ಹೇಳಿದಂಗೆ ಕೇಳಿ ನೀವು ಹೇಳಿದಲ್ಲಿ ಸಹಿ ಮಾಡಲಿಕ್ಕೆ ನಾವು ಹೇಳಿ ಅಲ್ಲವೇ? ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹೊಸದ ರಕ್ತದ ಹಠ ಕಪ್ಪಿದ್ದರೆ ನೀವು ಕಟ್ಟದ ಈ ಕಟ್ಟನ್ನು ಬಿಚ್ಚಿ ಇವೆಲ್ಲರ ಕಟ್ಟನ್ನು ಹರಿದು ರಕ್ತ ಕೊಡುವ ಈರ ಸಿಂಧೂರ ಲಕ್ಷ್ಮಣ ತಾಕತ್ತದ.
ಬುದ್ಧಿ ಇಟ್ಟುಕೊಂಡು ನನ್ನ ಹೊಡಿಸಿ 2 ಕಣ್ಣುಗಳನ್ನು ಕೊಡಿಸಿದೆಯಾ? ನೀ ಮಾಡುವ ಕೆಲಸಕ್ಕೆ ದೇವರು ಮೆಚ್ಚುತ್ತಾನೇನು? ಮುಂದೊಂದು ದಿನ ನನ್ನ ತಮ್ಮನಿಂದ ನನಗೆ ಈ ಪರಿಸ್ಥಿತಿ ಬಂದೇ ಬರುತ್ತದೆ. ತಮ್ಮ ತಮ್ಮ ಎಲ್ಲಿದ್ದಾರೆ ನಿನ್ನ ತಮ್ಮ? ಈಗ ಗಂಡಸ್ತನ ಇದ್ದರೆ ನಿನ್ನ ತಮ್ಮ ಬಂದು ನಿನ್ನ ಕಾಪಾಡಲಿ ನೋಡೋಣ. ಜಿತೇಂದ್ರ ಏನು ನೋಡ್ತಾ ಇದ್ರೆ ಬೇಗ ಇವನನ್ನು ಒತ್ತು ನಡಮನು ಸಹ ಹಾಕಿಸಿಕೊಂಡು ಈ ಮನೆ ಬೀಗ ಹಾಕೊಂಡು ನಡೆಯೋದು. ಅಮ್ಮ ಅಮ್ಮ, ಈ ಪಾಪಿಗಳ ಕೈಯಲ್ಲಿ ಹೊಡೆದುತ್ತಿದ್ದನೆಂದೇ ನನ್ನನ್ನು ಹೆತ್ತೇನಮ್ಮ. ಪಾಪ ಪುಣ್ಯವನ್ನು ನೀನೇನು ನೋಡಲಾರೆ ಆ ತಾಯಿ. ಜಿತೇಂದ್ರ ಏನು ಹೇಳೋ ಭಾಷಣ ನೋಡ್ತೀರಿ? ಬೇಗ ನಮ್ಮ ಕೆಲಸ ಮುಗಿಸೋದು ನಡಿ ಹೋಗೋಣ. ಹೌದು, ಏ ತಾಯಿ ಕೈ ನೋಡ್ರಿ, ನಿಮ್ಮ ಕೆಲಸ ಓಕೆ. ಜಾಣತನದ ಕೆಲಸಪ್ಪ. ತಾಯಿಲಿ ಬಾಂಡೆ ಪಾಟ್ನ ಕೊಡ್ರ, ಮನಿ ಬೀಗ ಹಾಕಿ ನಡ್ರಿ ಹೋಗೋಣಲ್ಲ. ಅಯ್ಯೋ ಸಂಕಟ ಸಂಕಟ. ಅಂದು ದ್ರೋಣಾಚಾರ್ಯ ಸೊಸೆಯಾಗಾರದ ಮಲಿ ಮಲಗಿ ನೀರು ಎಂದು ಬೇಡಿದಾಗ ಅರ್ಜುನ ಬಾಣವನ್ನು ಭೂಮಿಗೆ ಬಿಟ್ಟು ನೀರು ಕುಡಿಸಿದ. ಆದರೆ ಇಂದು ಈ ಜಮೀನಿಗೆ ಯಾರಿದ್ದಾರೆ ದಿಕ್ಕು? ಏನ್ರಿ ಇದೆಲ್ಲ ನಿಮ್ಮ ಅವಸ್ಥೆ? ಏನ್ರಿ ಇದು? ಈ ರೀತಿ ಬಾಸುಂಡೆ ಬಂದು ಮುಖದಲ್ಲಿ ರಕ್ತ ಬರುವಂತೆ ಕಟ್ಟಿ ಹಾಕಿ ಹೊಡೆದ್ರೇನ್ರಿ ಆ ಪಾಪಿಗಳು? ಬಾಧೆಯ ಬಾ. ಅವನು ಮಾಡಿದ ಕಿಚ್ಚನ್ನು ನನ್ನನ್ನು ಇಂದು ಈ ಪರಿಸ್ಥಿತಿಗೆ ತಂದು ಬಿಟ್ಟಿತು. ಇಷ್ಟೆಲ್ಲ ಮಾನ ಹೀನನಾಗಿ ಹೇಗೆ ಜೀವಿಸಲಿ? ತಮ್ಮನನ್ನು ಕಳೆದುಕೊಂಡೆ. ಕಣ್ಣುಗಳನ್ನು ಕಣ್ಣು ತುಂಬ ನೋಡಿ ನಿನ್ನನ್ನು ಜೀವಿಸಬೇಕೆಂದರೆ ಕಣ್ಣುಗಳನ್ನು ಕಳೆದುಕೊಂಡೆ. ಈಗ ಹೆಂಗೆ ಬದುಕಲಿದೆಯಾ? ನಾ ಹೇಗೆ ಬದುಕಲಿ? ಕೊನೆಗೂ ರೈತ ನಗಲಿಲ್ಲ, ಸರ್ಕಾರ ನೋಡಲಿಲ್ಲ. ಇನ್ಯಾವಾಗ ಜಯ ಈ ರೈತನಕ್ಕರೆ ಜಗವೆಲ್ಲ ಸಕ್ಕರೆ. ಸ್ವಾಮಿ ಅಳಬೇಡಿ, ಸ್ವಾಮಿ ಅಳಬೇಡಿ. ಬಂದಿದ್ದು ಬರಲಿ, ಗುರುವಿನ ದಯ ಒಂದಿರಲಿ. ನಡೀರಿ, ಆಸ್ಪತ್ರೆಗೆ ಹೋಗೋಣ. ಅವ್ರಿಗೆ ಕೊಡೋದಕ್ಕೆ ನನ್ನ ಹತ್ರ ಹಣನೂ ಸಿಗಲಿಲ್ಲ ರೀ. ನಿನಗೆ ಹಣ ಸಿಗದಂತೆ ಮಾಡಿದರೆ ಆ ಪಾಪಿಗಳು ನನ್ನನ್ನು ಕಟ್ಟಿ ಈ ರೀತಿ ಹೊಡೆದು ಹೊಲ ಮನೆ ಎಲ್ಲವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ಅಂದ ಮೇಲೆ ಯಾವ ಆಸ್ಪತ್ರೆನೂ ಬೇಡ, ಏನೂ ಬೇಡ. ಬೇಗ ಬೇಗ ಒಂದು ತೊಟ್ಟು ವಿಷ ಕೊಟ್ಟು ಕುಡಿದು ಸತ್ತು ಹೋಗುತ್ತೇನೆ. ಈ ರೀತಿ ಮಾಡಿದ್ರೇನ್ರಿ ಆ ಪಾಪಿಗಳು? ಅವರು ಆ ರೀತಿ ಮಾತಾಡಿದ್ದಕ್ಕೆ ಮಾಡಿದ್ದಕ್ಕೆ ನೀವು ಹೆದರಿ ಈ ರೀತಿ ಮಾತಾಡ್ತಿದ್ದೀರಲ್ರಿ? ಅಳಬೇಡಿ. ನೋಡಿ, ಇಂದಲ್ಲ ನಾಳೆ ನಮಗೂ ಒಂದು ಕಾಲ ಬಂದೇ ಬರುತ್ತಿರ್ಲಿ. ಕಾಲ 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 ಎಲ್ಲಿದೆ ಜಯ ಕಾಲ? ನಿನ್ನ ಸತ್ಯ ಹರಿಶ್ಚಂದ್ರನಿಂದಲೇ ಸತ್ತು ಹೋಯಿತು ನಿನ್ನ ಸತ್ಯದ ಕಾಲ. ಈಗಿರುವುದು ಧರ್ಮದ ಕಾಲ. ಇದನ್ನು ನೋಡಿ ನಗಬೇಕು, ಅಳಬೇಕು, ನನಗೊಂದು ತಿಳಿದುತ್ತಾಗಿದೆ. ಇಂಥ ಹೀನ ಕೃತ್ಯವನ್ನು ನೋಡಿ ನಾ ಹೇಗೆ ಜೀವಿಸಲಿದೆಯಾ? ಹೇಗೆ ಜೀವಿಸಲಿ? ಆ ರೀತಿ ನುಡಿಬೇಡಿ. ನಡೀರಿ, ಮೊದಲು